ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿ ಶೀಟರ್ನ ಭೀಕರ ಕೊಲೆಯಾಗಿದೆ. ಸತೀಶ್ ಅಲಿಯಾಸ್ ಮಿಲಿಟರಿ ಸತೀಶ್ ಕೊಲೆಯಾದಂಥ ರೌಡಿ ಶೀಟರ್ ಬೆಂಗಳೂರಿನ ವಿವೇಕ್ ನಗರದ ಮಾಯಾ ಬಜಾರ್ನಲ್ಲಿ ಅಥವಾ ಮಾಯಾ ಬಜಾರ್ ಸ್ಲಮ್ನಲ್ಲಿ ನಡೆದಿರುವಂಥ ಘಟನೆ ಇದು. ಸತೀಶ್ ಅಲಿಯಾಸ್ ಮಿಲಿಟರಿ ಸತೀಶ್ ಮಟಾಶ್ ಆಗಿದ್ದಾನೆ. ತಡರಾತ್ರಿ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆ ಮಾಡಿರುವಂಥ ಶಂಕೆ ಇದು. ಮನೆಯ ಬಾಗಿಲನ್ನು ಒಡೆದು ಒಳನುಗ್ಗಿ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ರೌಡಿ ಶೀಟರ್ ಹತ್ಯೆ ಮಾಡುವಾಗ ಅಲ್ಲಿದ್ದಂಥ ಮಗುವಿಗೂ ಕೂಡ ಗಂಭೀರ ಗಾಯವಾಗಿದೆ. ತನ್ನ ಮೇಲೆ ಮಗುವನ್ನು ಮಲಗಿಸಿಕೊಂಡು ಮಲಗಿದ್ದ ಮಿಲಿಟರಿ ಸತೀಶ್ ಹತ್ಯೆ ಮಾಡುವ ಭರದಲ್ಲಿ ಮಗುವನ್ನು ಗಮನಿಸಿದ ಕಿಡಿಗೇಡಿಗಳು ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಘಟನೆಯ ವೇಳೆ ಕೂದಲೆಳೆ ಅಂತರದಲ್ಲಿ ಆ ಮಗು ಪಾರಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇವನೇ ಸತೀಶ್ ಅಲಿಯಾಸ್ ಮಿಲಿಟರಿ ಸತೀಶ್. ಸಿನಿಮಾ ರೀತಿಯಲ್ಲಿಯೇ ಇದೊಂದು ಫೈಟ್ ನಡೆದಿದೆ. ಇವನು ಕೂಡ ರೌಡಿ ಶೀಟರ್ ಆಗಿದ್ದ. ಇವನ ಮನೆ ಮೇಲೆ ಅಟ್ಯಾಕ್ ಮಾಡಿದಂಥ ಪುಡಿ ರೌಡಿಗಳು ಈತನನ್ನು ಹತ್ಯೆ ಮಾಡಿದ್ದಾರೆ. ಮನೆಯಲ್ಲಿ ಮಲಗಿದ್ದ, ತನ್ನ ಎದೆ ಮೇಲೆ ಮಗುವನ್ನು ಕೂಡ ಮಲಗಿಸಿಕೊಂಡಿದ್ದ. ಆ ಸಂದರ್ಭದಲ್ಲಿ ಅಟ್ಯಾಕ್ ಭೀಕರವಾಗಿತ್ತಂತೆ. ಮಗುವಿಗೂ ಕೂಡ ಗಾಯಗಳಾಗಿದ್ದಾವೆ. ಕೂದಲೆಳೆ ಅಂತರದಲ್ಲಿ ಆ ಮಗು ಕೂಡ ಪ್ರಾಣಾಪಾಯದಿಂದ ಪಾರಾಗಿದೆ. ಜೀವ ಉಳಿಸಿಕೊಂಡಿದೆ ಆ ಮಗು. ಆದರೆ ಸತೀಶ್ ಅಲಿಯಾಸ್ ಮಿಲಿಟರಿ ಸತೀಶ್ನನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಎಷ್ಟು ಮಟ್ಟಿಗಿದೆ ಅಂತ ಇವಾಗ ಇದರಲ್ಲಿ ವಾಣಿ ವಿಲಾಸಲ್ಲಿ ಅಡ್ಮಿಟ್ ಮಾಡಂತ ಹೇಳಿದ್ರು. ಇಲ್ಲೆಲ್ಲ ಹಾಕಲ್ಲ, ತೋರಿಸಿ ಕ್ರೈಮು ಎಷ್ಟು ಮಟ್ಟಿಗಿದೆ ಅಂತ. ಇವಾಗ ಇದರಲ್ಲಿ ವಾಣಿ ವಿಲಾಸಲ್ಲಿ ಅಡ್ಮಿಟ್ ಮಾಡಂತ ಹೇಳಿದ್ರು. ಇಲ್ಲೆಲ್ಲ ಹಾಕಲ್ಲ, ತೋರಿಸಿ ಕ್ರೈಮು ಎಷ್ಟು ಮಟ್ಟಿಗಿದೆ ಅಂತ. ಇವಾಗ ಇದರಲ್ಲಿ ವಾಣಿ ವಿಲಾಸಲ್ಲಿ ಅಡ್ಮಿಟ್ ಮಾಡಂತ ಹೇಳಿದ್ರು. ಇಲ್ಲೆಲ್ಲ ಹಾಕಲ್ಲ, ತೋರಿಸಿ ಕ್ರೈಮು ಎಷ್ಟು ಮಟ್ಟಿಗಿದೆ ಅಂತ. ಠಾಣಾ ವ್ಯಾಪ್ತಿಯಲ್ಲಿ ಇವತ್ತಿನ ದಿನ 24/1/2024ರಂದು ಬೆಳಗಿನ ಜಾವ ಸುಮಾರು 2:30ರಿಂದ 3 ಗಂಟೆ ಸಮಯದಲ್ಲಿ ವಿವೇಕನಗರ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾಯಾ ಬಜಾರ್ನಲ್ಲಿ ವಾಸವಾಗಿರ್ತಕ್ಕಂಥ ಏನು ಮೃತ ಸತೀಶ್ ಅಲಿಯಾಸ್ ಮಿಲಿಟರಿ ಸತೀಶ್ ಅಂತ ಹೇಳ್ಬಿಟ್ಟು ಹೇಳಿ ಸುಮಾರು 30 ವರ್ಷ ವಯಸ್ಸು. ಇವನನ್ನು ಮನೆಯಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಮಾರಕಾಸ್ತ್ರಗಳಿಂದ ಅವನ ಮೇಲೆ ಹಲ್ಲೆ ಮಾಡಿ ಒಂದು ಕೊಲೆಯನ್ನು ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತನ ಪತ್ನಿಯಿಂದ ಒಂದು ಪ್ರಕರಣವನ್ನು ನಮ್ಮ ವಿವೇಕನಗರದಲ್ಲಿ ಠಾಣೆಯಲ್ಲಿ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ತನಿಖೆ ಪ್ರಗತಿಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವನು ನಮ್ಮ ವಿವೇಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈತನ ಮೇಲೆ ಒಂದು ರೌಡಿ ಸೀಟನ್ನು 2021ನೇ ಸಾಲಿನಿಂದ ನಿರ್ವಹಿಸಿಕೊಂಡು ಬರಲಾಗ್ತದೆ. ಈತನ ಮೇಲೆ ಸುಮಾರು 7 ಪ್ರಕರಣಗಳು ದಾಖಲಾಗಿದ್ದು ಸದ್ಯಕ್ಕೆ ಯಾರು ಇದ್ರ ಬಗ್ಗೆ ಕೊಲೆ ಮಾಡಿದೆ ಅಂತ ಹೇಳಿ ನಮ್ಮ ತನಿಖೆಯನ್ನು ಕೈಗೊಳ್ತಾರೆ. ಹಳೆ ವೈಷಮ್ಯದ ಬಗ್ಗೆ ಕೂಡ ನಾವು ಎಲ್ಲ ಆಯಾಮಗಳಿಂದ ತನಿಖೆ ಮಾಡ್ತಾ ಇದ್ದೆವು. ಅಲ್ಲಿ ಕೃತ್ಯಕ್ಕೆ ಸ್ಥಳದಲ್ಲಿ ಇರ್ತಕ್ಕಂಥ ಎಲ್ಲ ಸಾಕ್ಷ್ಯಾಧಾರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ CCTVಯನ್ನು ಏನಾದರೂ ಚೆಕ್ ಮಾಡಿಬಿಟ್ಟು ಎಲ್ಲ ರೀತಿಯಿಂದ ಆಯಾಮಗಳಿಂದ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಅವನ ಮೇಲೆ 7 ಕೇಸ್ಗಳಿದ್ದು. ಅವನು ಸುಮಾರು ಇಲ್ಲಿವರೆಗೆ ಅವನು ಒಂದು ಪ್ರಕರಣದಲ್ಲಿ ರೀಸೆಂಟಾಗಿ ಜೈಲಿಂದ ರಿಲೀಸ್ ಆಗಿ ಬೇರೆ ಕಡೆಯಿಂದ ಆಮೇಲೆ ಇಲ್ಲಿ ಬಂದಿದೆ ಅಂತ ಬಿಟ್ಟು ಮಾಹಿತಿ ಇದೆ. ತನಿಖೆ ಮಾಡ್ತಾರೆ ವಿವೇಕನಗರ ಠಾಣಾ